ಪಾನಿಪುರಿ ಮಾಡುವ ವಿಧಾನ. ಪಾನಿಗೆ ಬೇಕಾಗಿರುವ ಸಾಮಗ್ರಿ: ಕೊತ್ತಂಬರಿ, ಪುದೀನ, ಶುಂಠಿ, ಹಸಿಮೆಣಸಿನಕಾಯಿ, ಹುಣಸೆ ಹಣ್ಣಿನ ರಸ. ಇದನ್ನೆಲ್ಲ ಒಂದು ಜಾರಿಗೆ ಹಾಕಿಕೊಳ್ಳಬೇಕು. ಹಾಕಿಕೊಂಡು ಸ್ವಲ್ಪ ಹುಳಿ ಬೇಕಾಗಿರೋದರಿಂದ ಒಂದು ಚೂರು ನಿಂಬೆಹಣ್ಣಿನ ರಸ ಹಾಕಿಕೊಳ್ಳಬೇಕು. ಇದನ್ನು ಈ ರೀತಿ ನುಣ್ಣಗೆ ಆಡಿಸ್ಕೊಂಡು ಒಂದು ಬೌಲ್ಗೆ ಎಕ್ಸ್ಚೇಂಜ್ ಮಾಡಿ ಹುಣಸೆ ಹಣ್ಣಿನ ರಸ ಹಾಕಬೇಕು. ಬ್ಲ್ಯಾಕ್ ಸಾಲ್ಟ್ ಬೇಕಾದರೆ ಹಾಕ್ಕೊಳ್ಳಿ ಅಥವಾ ಸ್ಕಿಪ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು. ಈ ರೀತಿ ಬರುತ್ತೆ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಬೇಯಿಸಿಟ್ಟಿರುವ ಆಲೂಗೆಡ್ಡೆ, ಕೊತ್ತಂಬರಿ, ಈರುಳ್ಳಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ, ಚಾಟ್ ಮಸಾಲ. ಈಗ ಆಲೂಗೆಡ್ಡೆನ ಒಂದು ಬೌಲ್ಗೆ ಹಾಕಿಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈರುಳ್ಳಿ, ಕೊತ್ತಂಬರಿ ಎಲ್ಲ ಸ್ಪೈಸಿ ಐಟಮ್ಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಅದರಲ್ಲಿ ಅಂಟಬೇಕು ಆಲೂಗೆಡ್ಡೆಯಲ್ಲಿ. ಈ ಕಡೆ ಮೇನ್ ಇಂಗ್ರೀಡಿಯೆಂಟ್ ಆಗಿರುವಂತಹ ಪೂರಿಯನ್ನು ಚೆನ್ನಾಗಿ ಫ್ರೈ ಮಾಡಿ ತೆಗೆದುಕೊಳ್ಳೋಣ. ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಹಾಕಿಕೊಳ್ಳಿ. ನೋಡಿ, ಈ ರೀತಿ ಬ್ರೌನ್ ಕಲರ್ ತೆಗೆದಿದ್ದೀನಿ. ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ತಿನ್ನಿ, ಆದಷ್ಟು ಹೆಲ್ತಿಯಾಗಿರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.